ವರ್ಷಗಳ ಕಾಲ ಈ ಒಳಮೀಸಲಾತಿ ಹೋರಾಟದಲ್ಲಿ ನಾವು ಭಾಗವಹಿಸ್ತಾ ಬರ್ತಾ ಇದ್ದೇವೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಒಳಮೀಸಲಾತಿಯ ಹೋರಾಟದಲ್ಲಿ ಮೊದಲನೇ ಸಾರಿ ನಾನು ಭಾಗವಹಿಸಿದಾಗ ನನಗೆ 19 ವರ್ಷ. ಒಳಮೀಸಲಾತಿ ಹೋರಾಟ ಭಾಗವಹಿಸಿದಾಗ ನನಗೆ 19 ವರ್ಷ ಹುಡುಗ, ಕಾಲೇಜ್ ಹೋಗ್ತಾ ಇದ್ದೆ. ಈಗ ನನಗೆ 49 ವರ್ಷ. ಎಷ್ಟು ವರ್ಷ ಆಯ್ತು? 30 ವರ್ಷ. 30 ವರ್ಷಗಳು ಈ ಒಳಮೀಸಲಾತಿ ಹೋರಾಟ ಆದ್ರೂ ಕೂಡ ಇನ್ನು ಈ ಆಡಳಿತಗಾರ ಅಂತರಾತ್ಮ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಾವು ನಿರ್ಧಾರ ಮಾಡಬೇಕು, ಅವ್ರು ಬದುಕಿಲ್ಲ, ಸತ್ತೋಗಿದ್ದಾರೆ ಅಂತ. ಈ ಸತ್ತೋಗಿರೋರ್ನ ಹಿಡ್ಕೊಂಡು ಬಳಿದ್ರೆ ಏನು ಪ್ರಯೋಜನ ಇಲ್ಲ. ಒಳಮೀಸಲಾತಿ ಹೋರಾಟದಲ್ಲಿ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು ಅಂತ ಕೇಳ್ತಾ ಇದ್ರೆ ಆಗೋದಿಲ್ಲ, ಆಗ್ರಹಿಸಬೇಕು. ನಾನು ಒಳಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಈ ಕರ್ನಾಟಕದ ಗಣತವೇತ್ತ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಆಗ್ರಹ ಮಾಡ್ತೀನಿ. ಸರಿನಾ? ಯಾಕೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರಲ್ಲಿ ಒಳಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಆಗ್ರಹ ಪಡಿಸ್ತಾ ಇದ್ದೀನಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರು ಕೇಳ್ತಾ ಇದ್ದೀನಿ ಒಳಮೀಸಲಾತಿಯನ್ನ ಜಾರಿ ಮಾಡಿ ಅಂತ. ಸರಿನಾ? ಏನು ಮಾತಾಡ್ರಿ, ಸರಿನಾ? ಯಾಕೆ ಸಿದ್ದರಾಮಯ್ಯನೇನಾದ್ರೂ ನೀವು ಪ್ರಶ್ನೆ ಮಾಡಿದ್ರೆ ಬೆಂಗಳೂರಲ್ಲಿರುವಂತಹ ಒಳಮೀಸಲಾತಿ ಹೋರಾಟಗಾರರು ಒಡೆಯಕ್ ಬರ್ತಾರೆ. ಆಮೇಲೆ ಯಾಕೋ ಬೇಜಾರಾಗುತ್ತೆ, ಯಾಕೋ ನೋವಾಗುತ್ತೆ ಅಂತ ಸತ್ಯ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಕೂತಿರೋದು ರಕ್ತ ಹಂಚ್ಕೊಂಡು ಬಿಟ್ಟಿರುವಂತ ಅಣ್ಣ ತಮ್ಮರು. ನಿಮ್ಮ ಹತ್ರ ಸತ್ಯ ಹೇಳಿ ನಗಿಸಿ ಹೋಗೋದು ಅಂತಂದಿಲ್ಲ. ಐ ಆಮ್ ನಾಟ್ ಎ ಜೋಕರ್. ನಾನು ಜೋಕರ್ ಅಲ್ಲ. ಸತ್ಯ ಹೇಳ್ತೀನಿ, ನಿಷ್ಠೂರವಾಗಿ ಹೇಳ್ತೀನಿ. ಒಪ್ಕೊಳ್ಬೋದು, ಒಪ್ಕೊಳಕ್ಕಾಗಿಲ್ಲ ಬಿಟ್ಕೋಬಹುದು. ಸತ್ಯ ಹೇಳಿದಾಗ ಅದು ಸುಮ್ಮನೆ ನಗರ ಹೋಗ್ಬೇಕು. 30 ವರ್ಷಗಳಲ್ಲಿ ಒಳಮೀಸಲಾತಿ ಇಲ್ಲಿವರೆಗೂ ಕೂಡ ಯಾಕೆ ಜಾರಿ ಆಗಿಲ್ಲ ಅಂತಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ವಲಯ ಮತ್ತು ಮಾದಿಗ ಸಮುದಾಯದ ರಾಜಕಾರಣಿಗಳು. ಇದು ಕಟ್ಟು ಸತ್ಯ. ಈ ಒಳಮೀಸಲಾತಿಯನ್ನ ಜಾರಿ ಆಗದೇ ಇರೋ ರೀತಿಯಲ್ಲಿ ಇಲ್ಲಿವರೆಗೂ ತಡೆದಿರುವಂತದ್ದೇ ವಲಯ ಮತ್ತು ಮಾದಿಗ ಸಮುದಾಯದ ರಾಜಕಾರಣಿಗಳು. ಎಲ್ಲರೂ ಇಂಥವ್ರು ನೀವೇ ಹೇಳಬೇಕು. ಯಾವ ರಾಜಕಾರಣಿ ಈ ರೀತಿಯಾದಂತಹ ಒಳಮೀಸಲಾತಿ ಹೋರಾಟದ ವೇದಿಕೆಯಲ್ಲಿ ಇಟ್ಕೊಂಡು ಒಳಮೀಸಲಾತಿ ಜಾರಿ ಮಾಡಿದವರನ್ನ ನಾಶ ಮಾಡುತ್ತಿರುವ ಭಾಷಣ ಮಾಡ್ತಿರಲ್ಲ, ಅವರೆಲ್ಲ ಒಳಗಡೆ ಹೋಗಿ ನಾಟಕ ಆಡಿದ್ರೆ ಕಣ್ಣಾರೆ ಕಂಡಿದ್ದೀವಿ. ನಾನು ಇತಿಹಾಸ ಹಿಂದೆ ಏನಾಗಿದೆ ಅಂತ ಕೆತ್ತಕ್ಕೆ ಹೋಗಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮುಂದೆ ಏನ್ ಮಾಡ್ಬೇಕು ಅನ್ನುವಾಗ ಹಿಂದೆ ಏನ್ ಮೋಸ ಆಗಿದೆ ಅಂತ ಹೇಳಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಷ್ಟೇ. ಅಮ್ಮನವರು ಮತ್ತು ಸಾವಿರಾರು ಯುವಕರು ಒಳಮೀಸಲಾತಿ ಜಾರಿ ಆಗಬೇಕು ಅಂತ ಇಲ್ಲಿಂದ ಕೂಡಲ ಸಂಗಮದಿಂದ 428 ಕಿಲೋಮೀಟರ್ ಕಾಲ್ನಡಿಗೆ ಯಾತ್ರೆ ಮಾಡ್ಕೊಂಡು ಬಂದು ಅಲ್ಲಿ ಕೂತರ ಹಿರಿಯರು, ಈ ವಯಸ್ಸಾದವರು ಇವರೆಲ್ಲ ನಡೆದು ಕಾಲಿನ ಚರ್ಮ ಕಿತ್ತೋಗಿತ್ತು, ಕೆಳಗಡೆ ರಕ್ತ ಸೋಪಾಯಿತು. ಇವರೆಲ್ಲ ನಡೆದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕೂತಿರುವಾಗ ಸುಮಾರು ಎಷ್ಟು ದಿವಸ ಹೋಯ್ತು, 1 ತಿಂಗಳು 2 ತಿಂಗಳು ಈಗ ಪ್ರತಿಭಟನೆ ಹೋಗ್ತಾ ಇತ್ತು. ಆಗ ಮುಖ್ಯಮಂತ್ರಿಗಳಾಗಿದ್ದಂತವರು ಕುಮಾರಸ್ವಾಮಿ ಕೆಲವು ಕಟು ಸತ್ಯಗಳನ್ನ ಹೇಳ್ತೀನಿ, ಎದೆಯಲ್ಲಿ ಇಟ್ಕೊಂಡು ಸಾಯ್ಬೇಡಿ. ನಾನು ಹೇಳಿದಂತ ಸತ್ಯಗಳು ನಿಮ್ಮ ಕಿವಿಯ ಮೂಲಕ ಕಾವ ಸೀಸುವಾಗಿ ನಿಮ್ಮ ಎದೆಯನ್ನು ಉಳಿಸ್ಬೇಕು. ನಿಮ್ಮ ಹೊಟ್ಟೆಯನ್ನ ಬೆಂಕಿ ಹಾಕಬೇಕು. ನಿಮ್ಮ ಹೊಟ್ಟೆ ಯಾವಾಗ ಬೆಂಕಿ ಆಗುತ್ತೆ ಅದು ಜ್ವಾಲಾಮುಖಿ ಅಂತ ಸಿಡಿಬೇಕು. ಯಾವಾಗ ಅದು ಸಿಡಿಯುತ್ತೆ ನಿಮ್ಮ ಎದುರಾಳಿಗಳ ಮೇಲೆ ಬಿದ್ದು ಅದನ್ನು ಭಸ್ಮ ಮಾಡ್ಬೇಕು. ಅವ್ರನ್ನ ಯಾರು ಒಳಮೀಸಲಾತಿಯ ವಿರೋಧಿಗಳನ್ನು. ಇವತ್ತು ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಅಕ್ಟೋಬರ್ 2 ಕೂಡ ಗಡುವು ಕೊಡ್ತೀವಿ, ಆ ನಂತರ ಇಲ್ಲಿಂದ ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ ಅಂತ. ಆ ಯುದ್ಧವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ನೀವು ಅಸ್ತ್ರಶಸ್ತ್ರಗಳನ್ನ ರೆಡಿ ಮಾಡ್ಕೋಬೇಕು, ಹೌದಲ್ವಾ? ಅಸ್ತ್ರಶಸ್ತ್ರಗಳಿಂದ ಯುದ್ಧ ಮಾಡ್ತೀವಿ ಅಂತಂದ್ರೆ ಬರಿಗೈ ಏನ್ ಮಾಡಕ್ಕೆ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಒಳಮೀಸಲಾತಿ ಹೋರಾಟಗಾರರು ಕುಮಾರಸ್ವಾಮಿ ಅವರ ಹತ್ರ ಮಾತಾಡೋದಕ್ಕೆ ನೀವು ಮಾಡ್ತೀರಾ ಅಥವಾ ಕುರ್ಚಿ ಬಿಟ್ಟು ಖಾಲಿ ಮಾಡ್ತಿರೋದು ವಾರ್ನಿಂಗ್ ಕೂಡ ಹೋಗಿದ್ವಿ. ನಾನು ಕೂಡ ಆ ಸ್ಥಳದಲ್ಲಿದ್ದೆ. ವಾರ್ನಿಂಗ್, ರಿಕ್ವೆಸ್ಟ್ ಅಲ್ಲ. ಹಾಗಾದ್ರೆ ಸದಾಶಿವ ಆಯೋಗದ ವರದಿ ಲೀಕ್ ಆಗಿದೆ. ಅದ್ರ ಬಗ್ಗೆ ವಾದ ವಿವಾದಗಳು ನಡೀತಾ ಇತ್ತು. ಇದು ಕೆರೆ ಬರ ಇದೆ, ಹಂಗಿದೆ, ಹಿಂಗಿದೆ, ಭೂಮಿ ಲಮಾಣಿಗಳನ್ನ ಕಿತ್ತಾಕ್ಬೇಕಂತ ಇವೆಲ್ಲ ವಾದಗಳು ನಡೀತಾ ಇತ್ತು. ಆ ವಾದಗಳೆಲ್ಲವನ್ನು ಕೂಡ ನಾವು ಒಂದು ನಿಮಿಷ ದಯವಿಟ್ಟು
ಆ ವಾದ ವಿವಾದಗಳೆಲ್ಲವೂ ಕೂಡ ಸುಳ್ಳು, ಜಾರಿ ಮಾಡ್ತೀರಾ ಇಲ್ಲ ಕುರ್ಚಿ ಖಾಲಿ ಮಾಡ್ತೀರಾ ಅಂತ ಕೇಳೋಣ ಅಂತ ಹೋಗ್ಬಿಟ್ಟು ನಾವು ಕುಮಾರಸ್ವಾಮಿ ಅವ್ರ ಮುಂದೆ ಕೂತಿದೀವಿ. ಕುಮಾರಸ್ವಾಮಿ ಅವರು ಬಂದ್ರು. ಈ ರಾಜ್ಯದ ಎಲ್ಲ ಮಾದಿಗ ಸಮುದಾಯದ ಎಲ್ಲಾ ರಾಜಕಾರಣಿಗಳು, ಎಂಪಿಗಳು, MLA ಗಳು, MLCಗಳು ಎಲ್ಲರೂ ಕೂಡ ಈ ಸತ್ಯ ಹೇಳಿದ ಹತ್ರ ಯಾರಾದ್ರೂ ನನ್ನ ಕೋಪ ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಾನು ನನ್ನ ತಮ್ಮಂದಿಗೋಸ್ಕರ ಸತ್ಯ ಹೇಳ್ತಾ ಇದ್ದೆ. ಯಾರೇನ್ ಬೇಕಾದ್ರೆ ಹೇಳಬಾರ್ದು ಅಂತ ನನ್ನ ತಡೆಯಕ್ಕೂ ಕೂಡ ಯಾಕೋ ಶಕ್ತಿ ಇಲ್ಲ. ಕುಮಾರಸ್ವಾಮಿ ಅವ್ರ ಮುಂದೆ ಕೂತಿದ್ದೀವಿ, ಹೋರಾಟಗಾರರು ಆಗ್ರಹಿಸ್ತಾ ಇದೀವಿ, ಮಾಡ್ತೀರಾ ಅಥವಾ ಎದ್ದು ಕುರ್ಚಿ ಬಿಟ್ಟು ಅಂತ. ಮತ್ತೆ ಇಲ್ಲಿಂದ ಕೂಡಲ ಸಂಗಮದಿಂದ ಬೆಂಗಳೂರು ಕೂಡ ಕಾಲ್ನಡಿಗೆಯಲ್ಲಿ ನಡೆದವರು ಯಾವ ರಾಜಕಾರಣಿಗಳು ಆಗಿರಲಿಲ್ಲ. ಯಾವ ರಾಜಕಾರಣಿಗಳು ಆಗಿರಲಿಲ್ಲ. ಹಣ ಕೊಟ್ಟು ನೀವು ನಡ್ಕೊಂಡು ಹೋಗಿ ನಮ್ಮ ಜೊತೆ ಯಾವ ರಾಜಕಾರಣಿಗಳು ಹೇಳಿರಲಿಲ್ಲ. ನನ್ನ ಸತ್ಯ ಬಂತು. ಎಷ್ಟೋ ಜನ ಹೋರಾಟಗಾರರ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ರು. ಹಣ ಮಾಡ್ಕೊಂಡಿದ್ದಾರೆ, ಆ ರಾಜಕಾರಣ ಇಸ್ಕೊಂಡಿದ್ದಾರೆ, ಇವರು ರಾಜಕಾರಣಿದ್ದಾರೆ, ಯಾವನ್ನೂ ಕೊಟ್ಟಿರಲಿಲ್ಲ. ನನ್ನ ಕಷ್ಟಗಳಿಂದ ನನ್ನ ಕಣ್ಣಲ್ಲಿ ನೋಡ್ತೀನಿ. ಇವ್ರು ಹೋರಾಟಗಾರರು ಕೇಳ್ಬೇಕು ಮುಖ್ಯಮಂತ್ರಿನ, ಏನ್ ಮಾಡ್ತೀಯಪ್ಪ, ಇಲ್ವಪ್ಪ, ಹೇಳಪ್ಪ ಈ ಕಥೆ ಏನು. ಇನ್ನೂರು ಒಂದು ಕೂತ್ಕೊಂಡ್ ಕೂಡಲೇ ಹೋರಾಟಗಾರ ಯಾರು ಮಾತೇ ಆಡಲಿಲ್ಲ, ಇಲ್ಲ ಬಾಯೇ ಬಿಡ್ಲಿಲ್ಲ. ಎತ್ತ ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಆಯ್ತು ಅಲ್ಲಿ ಅಂತಂದ್ರೆ ಹೋರಾಟಗಾರ ಮಾತಾಡಕ್ಕೆ ಬಿಡೋಕ್ ಮುಂಚೆನೆ ಮುಖ್ಯಮಂತ್ರಿಗಳೇ ಇನ್ 2 ತಿಂಗಳು ಗಡುವು ಕೊಡ್ತಾ ಇದೀವಿ, 2 ತಿಂಗಳು ನೀವು ಜಾರಿ ಮಾಡಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನೋಡಿ ಇದನ್ನ ಏನಂತ ಕರೀತಾರ. ಹೋರಾಟ ಮಾಡ್ಕೊಂಡು ಬಂದವ್ರು ಮಾತಾಡಕ್ ಬಿಡ್ಲಿ, ಮಾತಾಡಬೇಕಿತ್ತು. ಮಾತಾಡಕ್ ಮುಂಚೆ ಕಾಲ ಡಿಸಿಷನ್ ಮುಖ್ಯಮಂತ್ರಿ ಹೇಳಿಲ್ಲ, ನನ್ ಸ್ವಲ್ಪ ಟೈಮ್ ಕೊಡಿ, ಅವ್ರು ಏನು ಕೇಳಲೇ ಇಲ್ಲ, ಇನ್ನು ಇನ್ನೂ ಮಾತೇ ಆಡಿಲ್ಲ. ಆದ್ರೆ ರಾಜಕಾರಣಿಗಳು ಹೇಳ್ತಾರೆ ನೀವು 2 ತಿಂಗಳು ಗಡುವು ಕೊಟ್ಟಿದ್ದೀವಿ ಮಾಡಿ ಅಂತ. 2 ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ. 2 ತಿಂಗಳ ಎಲೆಕ್ಷನ್ ಅನೌನ್ಸ್ ಆಗೇ ಹೋಯ್ತು. ಅದೇ ಹೋರಾಟದ ಚಕ್ರಕ್ಕೆ ಮುಖ್ಯಮಂತ್ರಿಗಳನ್ನ ಮಾತಾಡಿದ ನಂತರ ಏನು ವಾಪಸ್ ಬಂದ್ಮೇಲೆ ಆಗಿರೋ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಯಾರಿದ್ರು, ಪ್ರಿಯಾಂಕಾ ಖರ್ಗೆ ಅವರು ಬಂದ್ರು. ಒಂದು ಇಲ್ಲಿವರೆಗೂ ಆಗಿರುವಂತಹ ಮೋಸವನ್ನ ನಾನು ಸರಿಪಡಿಸ್ತೀನಿ, ಐತಿಹಾಸಿಕ ತೀರ್ಮಾನವನ್ನ ನಾವು ತಗೊಳ್ತೀವಿ, ಈ 2 ತಿಂಗಳು ಏನ್ ಗಡುವು ಕೊಟ್ಟಿದ್ರಲ್ಲ ಅಷ್ಟೊಳಗಡೆ ನಾವು ಅದನ್ನ ಮಾಡ್ತೀವಿ ಅಂತ. ಹಾಗೆ ಹೇಳಿ ಇಲ್ಲಿಗೆ ಎಷ್ಟು ವರ್ಷ ಆಯ್ತು. ಯಾರು ಮೋಸ ಮಾಡ್ತಾರೆ, ಯಾರು ಮೋಸ ಮಾಡಿ, ಯಾರ ವಿರುದ್ಧ ಮಾತಾಡ್ತಾ ಇದ್ದೀರಿ. ನಾವ್ ಯಾವಾಗಲೂ ಕೂಡ ಕೋಮುವಾದ, ಮೋದಿ, ಬಿಜೆಪಿ, RSS ಬಾಯ್ ಬಡ್ಕೊಂಡಿದ್ದೀವಿ. ನಮ್ಮ ಬೆನ್ನಿಗೆ ಚೂರಿ ಹಾಕಿ ಹಿರಿತಾ ಇರೋದು ನಮ್ಮಣ್ಣ ತಮ್ಮ ರಾಜಕಾರಣಿಗಳೇ. ಅವತ್ತು ಕಿವುದಿದ್ದ ಅವರೇನೆ. 2 ತಿಂಗಳ ನಂತರ ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ಇಡೀ ರಾಜ್ಯದ ಅಲೆಮಾರಿಗಳ ಸಮುದಾಯ, ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟರಂತೂ ಕೂಡ ನಮಗಾದಂತ ಅನ್ಯಾಯದ ವಿರುದ್ಧವಾಗಿ ಯಾರನ್ನ ತಂದ್ರು ಅಧಿಕಾರಕ್ಕೆ? ಬಿಜೆಪಿ. 5 ವರ್ಷಗಳ ಎಂತ ನಾಟಕಗಳಾದರೂ ಈ ರಾಜ್ಯಕ್ಕೆ ಗೊತ್ತಿದೆ, ಅವರು ಕೂಡ ಜಾರಿ ಮಾಡಿದ್ದಾರೆ. ನಂತರ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಡಿ, ಈಗ ಹೆಸರನ್ನು ಅವರೇ ಹೊಡಿತಾರೆ ಅನ್ನೋ ಭಯಕ್ಕೆ ನಾನು ದೇವೇಗೌಡರು ಹೋದೆ, ಬೊಮ್ಮಾಯಿ ಅವರು ಹೋದೆ, ಯಾರ್ಯಾರು ಹೋದೆ, ಅವ್ರ ಹೆಸರು ಹೇಳಂಗಿಲ್ಲ. ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ. ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡಿ ನೀವು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ನೀವು ಪ್ರಶ್ನೆ ಮಾಡಿರೋದು ಹಾಕಿ ನಿಮ್ಮ ಮನೆಯಲ್ಲೂ ವಿರೋಧ ಆಸೆ ನೀವು ಆಗಲಿಲ್ಲ. ಅಂತ ಒಂದು ಕೆಟ್ಟ ಪರಿಸ್ಥಿತಿ ನಾವು ನಿಂತಿದ್ದೀವಿ. ಸಿದ್ದರಾಮಯ್ಯ ಬೇರೆ ಆಡಿದ್ದಾರೆ, ಸರಿ ಅವ್ರು ನೀವು ಹೇಳಕ್ತೀವಿ. ಈ ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ಕೇಳ್ತಾ ಇರೋದು ನಮ್ಮ ಹಸಿವಿನ ಪ್ರಶ್ನೆಗಳನ್ನ. ನಾವು ಕೇಳ್ತಾ ಇರೋದೇನೋ ನಮ್ಮ ಹಸಿವಿನ ಪ್ರಶ್ನೆ. ಯಾರು ಕೇಳ್ತಾ ಇದ್ದೀವಿ? ಸಿದ್ದರಾಮಯ್ಯ ಅವ್ರನ್ನಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ. ಆ ಸಿದ್ದರಾಮಯ್ಯ ಕೇಳ್ತಾ ಇಲ್ಲ, ಬೊಮ್ಮಾಯಿ ಕೇಳ್ತಾ ಇಲ್ಲ, ಮತ್ತೊಬ್ಬರು ಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ. ಕೊಡ್ರಿ, ನಮ್ಗೆ ಕೊಡಬೇಕಾಗಿರೋದು ಕೊಡಿ, ವಚನ ಪ್ರಸ್ತರಾಗಬೇಡಿ. ಚುನಾವಣೆ ಮುಂಚೆ ನೀವು ಪ್ರಣಾಳಿಕೆ ಬರ್ಕೊಂಡಿದ್ದೀರಲ್ವಾ, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಇದನ್ನ ಜಾರಿಗೊಳಿಸ್ತೀವಿ ಅಂತ. ಈಗ ನೀವು ಏನೋ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರ ಅಪ್ಪಣೆ ತಗೊಂಡು ನೀವೇ ಜಾರಿ ಮಾಡಬೇಕಾಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರೆ ಜಾರಿ ತಂದ್ರಪ್ಪ, ಅದೇನು ಕೆಲಸ ಇಲ್ಲ. ನಾವು ನಾಡು ಕಟ್ಟಿ, ಗುಡಿ ಕಟ್ಟಿ, ಕೋಟೆ ಕೊತ್ತಲಗಳ ಕಟ್ಟಿ ರಾಜ್ಯವಾಳಿದಂತವ್ರು ನಾವು ಅಂತ ಹಾಡೋ ಜನ ನಾವು. ಹೌದಾ? ಎಲ್ಲಿದ್ದೀವಿ ಗೊತ್ತಾ ಇವತ್ತು? ಹಣ ಭಿಕ್ಷೆ, ಹಣ ಭಿಕ್ಷೆ, ಒಡಿಸ್ತಾನಿ ಭಿಕ್ಷೆ ಹೊಡೆಸಿದ್ದಕ್ಕೆ ನಾವ್ ಯಾರು ಗೊತ್ತಾ? ಮನೆಗೆ ಹೋಗ್ತೀವಲ್ಲ, ನಾವ್ ಯಾರು ಗೊತ್ತಾ? ಇದು ಭಾರತ ಅಲ್ವಾ? ಈ ಭಾರತದ ಒಂದು ಮಹಾಭಾರತ ಕಥೆ ಇದೆ ಅಲ್ವಾ? ಅದು ಮಹಾಭಾರತ ಅಲ್ಲ, ಅದು ಮಾನಿಗ ಭಾರತ. ಯಾಕೆ ಗೊತ್ತಾ? ಈ ಮಹಾಭಾರತದ ಏನು ಧೃತರಾಷ್ಟ್ರ, ಪಾಂಡು, ವಿದುರ ಮೂಲ ಪುರುಷರಲ್ಲ, ಅವ್ರ ಅಪ್ಪ ಯಾರು? ವ್ಯಾಸ.
ಆ ವ್ಯಾಸನ ಅಪ್ಪ ಯಾರು? ಪರಾಶರ ಮಹರ್ಷಿ. ಆ ಪರಾಶರ ಮಹರ್ಷಿಯ ಅಪ್ಪ ಯಾರು? ಶಕ್ತಿ ಮಹರ್ಷಿ. ಆ ಶಕ್ತಿ ಮಹರ್ಷಿಯ ಅಪ್ಪ ಯಾರು? ವಸಿಷ್ಠ ಮತ್ತು ಅರುಂಧತಿ. ಅರುಂಧತಿ ಯಾರು? ಮಾಲಿಕ ಹೆಣ್ಣು. ಮಾಲಿಕರ ಹೆಣ್ಣುಗಳು ಹುಟ್ಟೋದು ಇವರೆಲ್ಲ ಗೌರವರು ಅಂದ್ರೆ ಯಾವ ಭಾರತ? ಮಹಾಭಾರತ. ಮಹಾಭಾರತವನ್ನ ಕಟ್ಟಂತ ಮಾಲಿಕರು ಹೇಳಿದ್ದೀರಿ ಹಣಾಬೋಧಿ ವಿಕ್ಷಾಂದೇಹಿ ಪಡೋಣ. ಯಾರು ಈ ಸರ್ಕಾರವನ್ನ ಗಟ್ಟಿಯಾಗಿ ಗದರಿಸಿ ಕೇಳ್ತಾರೆ ಅಂತಂದ್ರೆ ನಮ್ಗೆ ಅಲ್ಲಿ ಪ್ಲೇಸ್ ಇರಲ್ಲ. ಇಲ್ಲಿ ಮುಖ್ಯಮಂತ್ರಿ ಹತ್ರ ಕಾಂಗ್ರೆಸ್ ಹತ್ರ ಸಿದ್ದರಾಮಯ್ಯ ಹತ್ರ ಮಾತಾಡ್ತಿದ್ರೆ ಒಂದು ಜಾಗ ಇರಲ್ಲ. ಇವ್ರನ್ನ ಕರ್ಕೊಂಡು ಹೋದ್ರೆ ಇವ್ರನ್ನ ಮಾತಾಡ್ಸಿದ್ರೆ ನಮ್ಮಲ್ಲಿ ಅವಕಾಶ ಸಿಗಲ್ಲ. ಹಂಗಾಗಿ ಇವ್ರು ಬೇಡ. ಸಿದ್ದರಾಮಯ್ಯ ಅವರು ವಿಶ್ವಾಸ ಮಾತಾಡಲ್ಲ. 30 ವರ್ಷ ಕೆಳ ಬಂದಿದ್ದ, 30 ವರ್ಷ ಬರೀಲ್ವಾ? ವಿಶ್ವಾಸದಲ್ಲಿ ಕೇಳಿಲ್ವಾ? ಬೇಡಿಲ್ವಾ? ಹರವನ್ನು ಮೆರವಣಿಗೆ ಮಾಡಿಲ್ವಾ? ತಲೆ ಕೊಡಿಸ್ಕೊಂಡಿಲ್ವಾ? ಕಾಲಿಗೆ ಜಾತ ಮಾಡಿಲ್ವಾ? ಉರುಳ್ಸಲ ಮಾಡಿಲ್ವಾ? ಇವ್ರು ಹೆಣ ಇಟ್ಟಿಲ್ವಾ? ಹುಬ್ಳಿ ಆಟ ಹಣ್ಣದ ಮುಂದೆ ಕಳ್ಕೊಂಡಿಲ್ವಾ? ಬೆಂಗಳೂರಲ್ಲಿ ಬೇಟ್ ಬೇಟ ಮನೆ ಹೊಡ್ಕೊಂಡಿಲ್ವಾ? ಬೆಳಗಾವಿಯಲ್ಲಿ ನಮ್ಮ ಅಣ್ಣ ಕೈ ಕಾಲು ಮುಗ್ಕೊಂಡಿಲ್ವಾ? ಸಮಾಧಾನ ಮಾಡಬೇಕು. ಸಿದ್ದರಾಮಯ್ಯ ಕೂರಿಸ್ಕೊಂಡು ಕಾಲು ಹೊತ್ಕೊಂಡು ಅವರು ಇದು ಶ್ರೀರಂಗನಾಥ ಈ ಲಕ್ಷ್ಮಿಗಳು ಹೋಗಿ ಸಮಾಧಾನ ಅದ್ರ ಖುಷಿಗೊಳಿಸು. ಆತ ಹೇಳೋದು ಅಂತಂದ್ರೆ ಕಾನೂನಿನ ಸಲಹೆ ತಗೋತೀನಿ. ಈಗ ಲಾಯರ್ ಹೆಣ ಎತ್ತಕ್ಕ ಲಾಯರ್ ಅಲ್ವಾ? ಕಾನೂನು ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಅನ್ನ ಹರಿವಂಶರು ಹೋಗ್ತಾರೆ, ಒಬ್ಬ ಸಿದ್ದರಾಮಯ್ಯ ಗೊತ್ತಾಗಲ್ಲ. ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಅನ್ನ ಏನ್ ಹೇಳಿದರೆ ಅದು ಓದಿ ತಿಳ್ಕೊಳಕ್ಕಾಗಲ್ವಾ? ಕೆಲವು ಗೊಂದಲಗಳಿದಾವೆ, ಅದನ್ನ ಪರಿಹರಿಸಿಕೊಳ್ಬೇಕು. ಏನ್ ಗೊಂದಲಗಳು? ಹೊಸ ಗೊಂದಲ ಏನಿಲ್ಲ. ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ತೀರ್ಮಾನ ಕೊಡೋದಕ್ಕೆ ಮುಂಚೆ ಎಲ್ಲ ವಾದ ವಿವಾದಗಳನ್ನ ಕೇಳಿದ್ದಾರೆ. ಮತ್ತೆ ಇಲ್ಲಿ ಒಳಮೀಸಲಾತಿ ಬೇಕು ಅನ್ನೋರು ಮಾತ್ರ ಹೋಗಿರ್ಲಿಲ್ಲ ಅಲ್ಲಿ ಕೇಸ್ ಹಾಕೊಂಡು. ಆ ಕೇಸಲ್ಲಿ ಇಂಪ್ಲೀಡ್ ಆಗಿದ್ದವರು ಒಳಮೀಸಲಾತಿ ಬೇಡ ಅನ್ನೋರು ಕೂಡ ತುಂಬಾ ಜನ ಇಂಪ್ಲೀಡ್ ಆಗಿದ್ದಾರೆ ಈ ಕೇಸಲ್ಲಿ. ಈ ಕೇಸಲ್ಲಿ ಅವ್ರು ಹೇಳ್ತಾರೆ ಒಳಮೀಸಲಾತಿ ಯಾಕೆ ಬೇಡ ಅಂತ. ಒಳಮೀಸಲಾತಿ ಯಾಕೆ ಬೇಡ ಅನ್ನೋದನ್ನ ತುಂಬಾ ದೊಡ್ಡದಾಗಿ ಹೇಳಿದ್ದಾರೆ. ಅದೆಲ್ಲೂ ರೆಕಾರ್ಡ್ ಆಗಿದೆ. ಅವರೆಲ್ಲ ಬೇಡ ಅಂತ ಹೇಳಿದ ನಂತರವೇ ಇದು ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು.